ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ಮಕ್ಕಳೇ, ಇಂದಿನ ಈ ವಿಡಿಯೋದಲ್ಲಿ ದ್ವಿತೀಯ PUC ಕನ್ನಡ ಪಠ್ಯಪುಸ್ತಕದಲ್ಲಿನ ಬೆಳಗು ಜಾವ ಎಂಬ ಪದ್ಯಭಾಗವನ್ನು ಅದರ ಸಂಪೂರ್ಣ ಸಾರಾಂಶವನ್ನು ಸರಳವಾಗಿ ತಿಳಿಸಲು ಪ್ರಯತ್ನ ಪಟ್ಟಿದ್ದೇನೆ. ಈ ಕಾವ್ಯವನ್ನು ಬರೆದಿರುವಂಥವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಪರಿಚಯವನ್ನು ನಾವು ನೋಡುವುದಾದರೆ 20ನೇ ಶತಮಾನದ ಅತ್ಯಂತ ಶ್ರೇಷ್ಠ ಕವಿ ಎಂಬ ಪಟ್ಟವನ್ನು ನಿರ್ವಿವಾದವಾಗಿ ಪಡೆದುಕೊಂಡವರು. ಅಂಬಿಕಾ ತನಯ ದತ್ತ ಎಂದೇ ಪ್ರಸಿದ್ಧರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896ರಿಂದ 1981ರವರೆಗೆ ಜೀವಿಸಿದಂಥವರು. ಬೇಂದ್ರೆಯವರ ಪ್ರತಿಭೆ ಅಸಾದೃಶ್ಯವಾದುದು. ನವೋದಯ ಸಾಹಿತ್ಯ ಪ್ರಕಾರಕ್ಕೆ ಇವರು ಸಲ್ಲಿಸಿದ ಕಾಣಿಕೆ ಅದ್ವಿತೀಯವಾದುದು. ಉತ್ತರ ಕರ್ನಾಟಕದ ಆಡು ಭಾಷೆಯನ್ನು ಮತ್ತು ಜಾನಪದ ಕಾವ್ಯಗಳನ್ನು ಬಳಸಿಕೊಂಡು ಕವಿತೆಯಲ್ಲಿ ಸಹಜತೆಯನ್ನು, ಕಾವ್ಯಾನುಭವವನ್ನು ಗರಿಷ್ಠ ಮಟ್ಟದಲ್ಲಿ ಸಹೃದಯರು ಅನುಭವಿಸುವಂತೆ ಕವಿತೆಗಳನ್ನು ರಚಿಸಿದ್ದು ಇವರ ವೈಶಿಷ್ಟ್ಯವಾಗಿದೆ. ಇವರ ಭಾಷಾಶಕ್ತಿ, ಶಬ್ದಗಳಿಗೆ ನೂತನ ಅರ್ಥ ಸ್ಫುರಿಸುವಂತೆ ಪ್ರಯೋಗ ಮಾಡುವ ಬಗೆ ಇವುಗಳು ಚೇತೋಹಾರಿ ಎನಿಸುತ್ತವೆ. ಬೇಂದ್ರೆಯವರು ಕಾವ್ಯ, ನಾಟಕ, ವಿಮರ್ಶೆ, ಪ್ರಬಂಧ, ಸಂಶೋಧನಾ ಸಾಹಿತ್ಯ ಪ್ರಕಾರಗಳಿಗೆ ತಮ್ಮ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಗಂಗಾವತರಣ, ನಾಕುತಂತಿ, ಸೂರ್ಯಪಾನ, ಹೃದಯ ಸಮುದ್ರ, ನಾದಲೀಲೆ, ಒಲವೇ ನಮ್ಮ ಬದುಕು, ಅರಳು ಮರಳು, ಗರಿ, ಉಯ್ಯಾಲೆ ಮುಂತಾದ ಕವಿತಾ ಸಂಕಲನಗಳನ್ನು ಹೊರತಂದಿದ್ದಾರೆ. ಇವರು ನವೋದಯ ಸಾಹಿತ್ಯದಲ್ಲಿ ಭಾವಗೀತೆಯ ಪ್ರಕಾರದಲ್ಲಿ ತಂದಷ್ಟು ಛಂದೋ ವೈವಿಧ್ಯ ಮತ್ತು ವಸ್ತು ವೈವಿಧ್ಯವನ್ನು ಇತರ ಯಾವ ಕವಿಯೂ ತರಲಿಲ್ಲವೆಂಬುದು ತುಂಬ ಗಮನಾರ್ಹವಾಗಿದೆ. ಧಾರವಾಡ ಇವರ ನೆಲೆಯಾಗಿತ್ತು. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಕರ್ನಾಟಕಗಳ ಸಹೃದಯರನ್ನು, ವಿಮರ್ಶಕರನ್ನು ಇವರ ಕೃತಿಗಳು ಸೂರೆಗೊಂಡವು. ಸಾಹಿತ್ಯದ ವಿರಾಟ್ ಸ್ವರೂಪ, ಸಾಯೋ ಆಟ, ಜಾತ್ರೆ ಇವು ಇವರ ಇನ್ನಿತರ ಕೃತಿಗಳು. 1958ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಹಾಗೂ 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಸಂದಿದೆ. ಕವಿತೆಯ ಸಾರಾಂಶ ಹೀಗಿದೆ. ಈ ಕವಿತೆಯನ್ನು ನೋಡಿ. ದರಾ ಬೇಂದ್ರೆಯವರ ಬೆಳಗು ಜಾವ ಎಂಬ ಈ ಕವಿತೆಯು ಅತ್ಯಂತ ಪ್ರಸಿದ್ಧವಾದ ಗೀತೆಯಾಗಿದೆ. ಬೆಳಗು ಎಂಬ ಬೆಳಕು ಉದಯಿಸಿ ನಮ್ಮ ಬಾಳನ್ನು ಬೆಳಗುವುದನ್ನು, ಯೌವನವೆಂಬ ಮಾನವ ಜೀವನದ ಬೆಳಗಿನಲ್ಲಿ ಕ್ರಿಯಾಶೀಲರಾಗಿ ಬದುಕಿನ ಸಫಲತೆಯನ್ನು ಅನುಭವಿಸಬೇಕೆಂಬುದನ್ನು ಕವಿ ಸುಂದರವಾಗಿ ಈ ಕವಿತೆಯನ್ನು ನಿರೂಪಿಸಿದ್ದಾರೆ. ಬನ್ನಿ, ಮೊದಲನೇ ಈ ಒಂದು ವಾಕ್ಯವೃಂದವನ್ನು ನೋಡೋಣ. ಏಳು ಚಿನ್ನ ಬೆಳಗಾಯಿತು ಅಣ್ಣ, ಮೂಡಲವು ತೆರೆಯ ಕಣ್ಣ, ನಕ್ಷತ್ರ ಜಾರಿ ತಮವೆಲ್ಲ ಸೋರೆ ಮಿಗಿಲಹುದು ಬಾಣ ಬನ್ನ, ಜೇನ್ನೊಣದ ಹೆದೆಗೆ ಹೂಬಾಣ ಹೂಡಿ ಜುಮ್ ಎಂದು ಬಿಟ್ಟ ಮಾರ, ಗುಡಿಗೋಪುರಕ್ಕೂ ಬಲೆ ಬೀಸಿ ಬಂದ ಅಗೋ ಬೆಳಕು ಬೇಟೆಗಾರ. ಕವಿತೆಯ ಆರಂಭದಲ್ಲಿ ಮಲಗಿ ನಿದ್ರಿಸುವ ಯವನಿಗರನ್ನು, ಯುವಕರನ್ನು ಏಳು ಎಂದು ಎಚ್ಚರಿಸಿದ್ದಾರೆ. ಹಿರಿಯ ಜೀವವೊಂದು ಕಿರಿಯರನ್ನು ಪ್ರೀತಿಯಿಂದ ಏಳು ಚಿನ್ನ ಎಂದು ಎಬ್ಬಿಸಿದಂತಿದೆ. ಬೆಳಗಾದರೂ ಮಲಗಿ ನಿದ್ರಿಸುವುದು ತರವಲ್ಲ. ಬೆಳಗು ಬರುವುದೇ ನಾವು ದೈನಂದಿನ ದುಡಿತದಲ್ಲಿ ತೊಡಗಲು. ಆದ್ದರಿಂದ ಕವಿಯು ಬೆಳಗಾಗಿದೆ ಮೇಳೇಳು, ಮೂಡಲವು ಕಣ್ಣು ತೆರೆದಿದೆ ಎಂದಿದ್ದಾರೆ. ಮೂಡಲದ ಕಣ್ಣು ತೆರೆಯುವುದೆಂದರೆ ರವಿಯು ಮೂಡುವ ಸೂಚನೆಯಾಗಿ ಅಲ್ಲಿ ಬೆಳಕು ಕಾಣಿಸಿರುವುದು. ಸೂರ್ಯೋದಯವಾಗುತ್ತಿರುವುದರಿಂದ ರಾತ್ರಿಯೆಲ್ಲ ಮಿನುಗುತ್ತಿದ್ದ ನಕ್ಷತ್ರಗಳು ಜಾರಿ ಪಕ್ಕಕ್ಕೆ ಸರಿದಿವೆ. ಕತ್ತಲೆಲ್ಲ ಸೋರಿ ಹೋಗಿದೆ. ಕತ್ತಲನ್ನು ಮೀರಿದ ಬೆಳಕು ಉದಯಿಸುತ್ತಿರುವುದರಿಂದ ಬಾನು ಬಣ್ಣಗಟ್ಟಿದೆ ಎಂದು ಕವಿ ಬೆಳಗು ಜಾವದ ಆರಂಭವನ್ನು ಸುಂದರವಾಗಿ ಸೂಚಿಸಿದ್ದಾರೆ. ಬೆಳಕಿನ ಬೇಟೆಗಾರನ ಆಗಮವಾಗಿದೆ. ಅವನೇ ಮಾರ ಅಥವಾ ಮನ್ಮಥ. ಆತ ತನ್ನ ಜೇನಿನಂತಹ ಹೆದೆಗೆ ಹೂವಿನ ಬಾಣವನ್ನು ಹೂಡಿ ಜುಮ್ ಎಂದು ಪ್ರಯೋಗಿಸಿದ್ದಾನೆ. ಅದರ ಪರಿಣಾಮವಾಗಿ ಬೆಳಗು ಗುಡಿ ಗೋಪುರದ ಮೇಲೂ ಹಾದು ಬಂದಿದೆ. ಇದು ಬೆಳಕಿನ ಬೇಟೆಗಾರನ ಆಗಮನದ ಪರಿ ಎಂದು ಕವಿ ವರ್ಣಿಸಿದ್ದಾರೆ. ಮುಂದಿನ ಪದ್ಯ ಹೀಗಿದೆ. ನಿಶೆ ಇಳಿದು ಉಷೆಯ ಎಳನಗೆಯ ಬಗೆಗೆ ಸೋತಿರಲು ಜಗವು ಸವಿಗೆ ಕಣ್ಣಿದಿರು ಒಂದು, ಕಟ್ಟಿತ್ತು ಕನಸು ಕೂಗೊಂದು ಬಂತು ಕಿವಿಗೆ, ಮಕ್ಕಳಿರ ಕೇಳಿ ರಸ ಕುಡಿಯಳೇಳಿ, ಹುಸಿ ನಿದ್ದೆಗಿದ್ದೆ ಸಾಕು, ಈ ತುಂಬಿ ಬಾಳು ತುಂಬಿರುವ ತನಕ ತುಂತುಂಬಿ ಕುಡಿಯಬೇಕು. ಇದರ ಸಾರಾಂಶ ಹೀಗಿದೆ. ಬೆಳಗಿನ ಜಾವದ ಸವಿಗೆ ಜಗವು ಸೋತು ಶರಣಾಗಿದೆ ಎಂದು ಕವಿ ಹೇಳಿದ್ದಾರೆ. ನಿಶೆ ಇಳಿದು ಉಷೆಯು ಮೂಡಿ ಎಳೆ ಬಿಸಿಲಿನ ನಗುವನ್ನು ಸೂಸಿದೆ. ಈ ಎಳೆ ನಗೆಯಂತಹ ಬಿಸಿಲಿನ ರೀತಿಗೆ ಜಗವು ಸೋತಿದೆ ಎನ್ನುತ್ತಾರೆ ಕವಿ.
ಬೆಳಗಿನ ಜಾವದ ಸಕ್ಕರೆ ನಿದ್ದೆಯಲ್ಲಿ ಬೀಳುವ ಕನಸು ಅತ್ಯಂತ ಸುಂದರವಾಗಿರುತ್ತದೆ. ಆದರೆ ಅಷ್ಟರಲ್ಲಿ ಬೆಳಗು ಆಗಮಿಸಿ ಮಕ್ಕಳೇ ಏಳಿ, ಜೀವನಾನುಭವವೆಂಬ ರಸ ಕುಡಿಯಲು ಸಿದ್ಧರಾಗಿ. ದುಂಬಿಯು ಹೂವಿಂದ ಹೂವಿಗೆ ಹಾರಿ ಮಕರಂದವನ್ನು ಸಂಗ್ರಹಿಸುವಂತೆ ನಾವು ಬದುಕಿನಲ್ಲಿ ಚಟುವಟಿಕೆಯಿಂದಿದ್ದು ಅನುಭವವನ್ನು ಮೊಗೆದು ತುಂಬಿಕೊಳ್ಳಬೇಕು ಎಂದು ಕವಿ ಹೇಳಿದ್ದಾರೆ. ಇಲ್ಲಿ ತುಂಬಿ ಎಂಬ ಶಬ್ದವನ್ನು ಶ್ಲೇಷಾರ್ಥದಲ್ಲಿ ಬಳಸಿರುವುದು ವಿಶೇಷ. ಮುಂದಿನ ಪದ್ಯ ಭಾಗ. ಯಾವಾಗೋ ಕೋಳಿ ಕೂಗಿಹದು ಏಳಿ, ತಡವೇಕೆ ಪಾನ ಕೇಳಿ. ಮೊದಲಾಗಲೀಗ ಅಂಗಡಿಯ ಕದವ ಈ ಕ್ಷಣಕ್ಕೆ ತೆರೆಯ ಹೇಳಿ. ಜೀವನದ ನದಿಗೆ ಸೆಳವಿಹಿದು ಮರಣ ಬಂದೀತು ಕ್ಷಣವು ಉರಳಿ. ಹೋದವರು ತಿರುಗಿ ಬಂದಾರೆ, ಅವರು ಬರಲಿಕ್ಕೂ ಇಲ್ಲ ಮರಳಿ. ಈ ಸಾಲುಗಳ ತಾತ್ಪರ್ಯ ಹೀಗಿದೆ. ಸಾಮಾನ್ಯವಾಗಿ ಕೋಳಿ ಕೂಗಿದಾಗ ಎಲ್ಲರೂ ಬೆಳಗಾಯಿತೆಂದು ಮೇಲೇಳುವುದು ರೂಢಿ. ಆದರೆ ಯುವಕರು ಕೋಳಿ ಕೂಗಿ ಎಷ್ಟೋ ಹೊತ್ತಾದರೂ ಮಲಗಿಯೇ ಇರುವರಾದ್ದರಿಂದ ಕವಿಯು ಯಾವಾಗಲೂ ಕೋಳಿ ಕೂಗಿದ್ದಾಯಿತು ಎದ್ದೇಳಿ, ಜೀವನದ ರಸ ಅನುಭವವನ್ನು ಕುಡಿಯಲು ಸಿದ್ಧರಾಗಿ ಎಂದು ಕವಿ ಹೇಳುತ್ತಾರೆ. ಬದುಕು ಎಂಬ ಅಂಗಡಿಯ ಬಾಗಿಲನ್ನು ಈ ಕ್ಷಣವೇ ತೆರೆದು ಕಾರ್ಯಪ್ರವೃತ್ತರಾಗಬೇಕೆಂದಿದ್ದಾರೆ. ಜೀವನವೆಂಬ ನದಿಗೆ ಪ್ರವಾಹ ಬರಬಹುದು, ಅಂದರೆ ಯಾವಾಗ ಬೇಕಾದರೂ ಸಾವು ಪ್ರವಾಹದೋಪಾದಿಯಲ್ಲಿ ಬಂದು ನಮ್ಮನ್ನು ಸೆಳೆದೊಯ್ಯಬಹುದು. ಮರಣ ಬಂದ ಮೇಲೆ ಬದುಕಲು ಅವಕಾಶವಿಲ್ಲ. ಸತ್ತವರು ಈ ಭೂಮಿಗೆ ಹಿಂದಿರುಗಿ ಬಾರರು. ಆದ್ದರಿಂದ ಸಾವು ಬರುವ ಮೊದಲು ಯೌವನವನ್ನು ಸಾರ್ಥಕಪಡಿಸಿಕೊಳ್ಳಲು ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮವೆಂಬುದು ಕವಿಯ ಅಭಿಪ್ರಾಯವಾಗಿದೆ. ಮುಂದಿನ ಸಾಲುಗಳು ಹೀಗಿವೆ. ಬಾನ್ ಹೋಗರಲುಂಟು, ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ. ಮುಳುಗಿರಲು ಮುಪ್ಪು ಚಿಂತನೆದೆ, ತಾನು ಹರಿಯಕ್ಕೆ ಬೇರೆ ಹೊತ್ತೆ. ಈ ಸಾಲುಗಳ ಅರ್ಥ. ಆಕಾಶ ಮತ್ತೆ ಮತ್ತೆ ಪ್ರಕಾಶಿಸಬಹುದು, ಒಣಗಿದ ಮರ ಮತ್ತೆ ಚಿಗುರಬಹುದು, ಸುಗ್ಗಿಯು ಮತ್ತೆ ಮತ್ತೆ ಬರಬಹುದು, ಬಾರದಿರಬಹುದು. ಆದರೆ ಯೌವನದ ಕಾಲ ಕಳೆದು ಹೋದರೆ ಹಿಂದಿರುಗಿ ಬರುವುದಿಲ್ಲ. ಆದ್ದರಿಂದ ಮುಪ್ಪು ಬಂದು ಆವರಿಸುವ ಚಿಂತೆ ಇರಲಿ, ಯೌವನವು ಇನ್ನೊಮ್ಮೆ ಸಿಗುವುದಿಲ್ಲವೆಂಬ ಎಚ್ಚರಿಕೆವಿರಲಿ. ಈಗ ಹರೆಯ ಇರುವುದರಿಂದ ಉಳಿದೆಲ್ಲ ಚಿಂತೆಯನ್ನು ಬಿಟ್ಟು ದುಡಿಯಲು ಮುಂದಾಗಿ ಯೌವನದ ಸಾರ್ಥಕತೆಯನ್ನು ಅನುಭವಿಸಬೇಕೆಂದು ಕವಿ ದ.ರಾ ಬೇಂದ್ರೆ ಕರೆಯುತ್ತಿದ್ದಾರೆ. ಇದಿಷ್ಟು ಆಗಿತ್ತು ಇಂದಿನ ಈ ಬೆಳಗುಜಾವ ಪದ್ಯಭಾಗ. ಮಕ್ಕಳೇ ಅಥವಾ ವೀಕ್ಷಕರೇ, ಈ ಒಂದು ಸಾರಾಂಶ ನಿಮಗೆ ಉಪಯುಕ್ತ ಮತ್ತು ಅನುಕೂಲ ಆಗಿದೆ ಅಂತೇಳಿ ಭಾವಿಸುತ್ತೇನೆ. ಅನುಕೂಲವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಇದೇ ರೀತಿಯ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.